ಹುಚ್ಚ ಇದ್ದಿದೆ ಗೊತ್ತಾ ದೇವಣಿಗೂ ಹೆಣ್ಮಕ್ಳು ಸರ್ ದೇವಣಿಗೂ ನಾವು ಸಾಯೋವರೆಗೂ ಹೆಣ್ಮಕ್ಳು ಎಷ್ಟಂತ ಕಷ್ಟ ಬೀಳ್ತಾರೆ ಸರ್ ದೇವಣಿಗೆ ಎತ್ಕೊಂಡು ಹಿಂಗೆ ಮುದ್ದಾಡ್ತಾ ಇದ್ರೆ ನಾನು ಬಾಯಿಗೆ ಉಜ್ಬಿಟ್ಟಾನ ಸರ್ ಇವನು ಗೊತ್ತಿಲ್ದಿರ ಬಂದ್ಬಿಟ್ಟು ಮಗ ಏನ್ ಫಿಗರ್ ಮಗ ಇಷ್ಟು ಚೆನ್ನಾಗೈತೆ ಅಂದಿಲ್ಲ ನೀನು ಅಂದ್ರೆ ನಾನು ಒಂದು ಕಣ್ಣು ಕೊಡ್ಬೇಕಾದ್ರೆ ಕೊಟ್ಬಿಡ್ತೀನಿ ಬಿಗ್ ಬಾಸ್ ನಡೆಸ್ತಾವ್ರಂದ್ರೆ ನಮ್ 2 ಕಣ್ಣು ಹೆಂಗ್ ಸರ್ ಬೇಕು ಕೈ ಕುಯ್ದ್ರೆ ರಕ್ತ ಬರುತ್ತೆ ಇವು ಮೂಗಿ ಉಸಿರಿಡ್ಕೊಂತೀನಿ ಅದಕ್ಕೇನು ಅಡ್ಡ ಐತೆ ಸರ್ ನನಗೆ ಈಗ ನನಗೆ 15,000 ಕೊಡ್ತಾರೆ ಸರ್ 14,500 15,000 ಸಂಬಳ ಕೊಡ್ತಾರೆ ನನಗೆ ಅಷ್ಟೇ ಫಿಕ್ಸ್ ಮಾಡಲಿ ಸರ್ ದೇವರನಿಗೆ ಬೇಡ್ಕೊಂತ ಇದ್ದೀನಿ ಇವತ್ತು ಬೇಡ್ಕೊಂತಿದ್ದೀನಿ ಎಷ್ಟು ವರ್ಷ ಆದ್ರೂ ನೀವೇ ನನಗೆ ಬಾಸ್ ಯಾರು ಗೊತ್ತಾ 7 ಕೋಟಿ ಕನ್ನಡಿಗರೇ ನನಗೆ ಬಾಸ್ ಯಾರಾದ್ರೂ ಈ ವಿಡಿಯೋ ಹೊಸಬ್ರು ನೋಡ್ತಾ ಇದ್ರೆ ಇದಕ್ಕಿಂತ ಮುಂಚೆ ಪಾರ್ಟ್ 1 ಇದೆ ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋಗೆ ಕ್ಲಾರಿಟಿ ಸಿಗುತ್ತೆ ನಾವು ಮಂಜಣ್ಣ ಮೇಲೆ ಒಂದು ಬಿಗ್ ಬಾಸ್ ಪ್ರ್ಯಾಂಕ್ ಮಾಡಕ್ಕೆ ಹೋಗಿದ್ದು ಅದು ಕರೆಕ್ಟಾಗಿ ವರ್ಕೌಟ್ ಆಗಿದೆ ಇನ್ನೊಂದೇನಂದ್ರೆ ಮಂಜಣ್ಣ ನಾವು ಇನ್ನೂ ಕಾಮಿಡಿಯಾಗಿ ತೊಗೋಬೋದಾಗಿತ್ತು ಯಾಕಂದರೆ ಡೈಲಾಗ್ ಕೊಡ್ಸೋದಾಗಲಿ ಡ್ಯಾನ್ಸ್ ಮಾಡಿಸೋದಾಗಲಿ ನಮ್ಮ ಅಕ್ಕಪಕ್ಕ ಏನಾಯ್ತು ಅಂದರೆ ಜನ ಇದ್ದರು ಆವಾಗ ನಾವು ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಇನ್ನೊಂದೇನಂದರೆ ಮಂಜಣ್ಣ ಅವರ ಅಕ್ಕನೂ ಬಂದಿದ್ದರು ಆ ಕಾರಣಕ್ಕಾಗಿ ನಾವು ಅವ್ರ ಕೈಲಿ ಏನು ಮಾಡ್ಸೋಕ್ಕೆ ಇಷ್ಟಪಟ್ಟಿಲ್ಲ ಯಾಕಂದರೆ ಸುಮ್ಮನೆ ಯಾಕೆ ಅಂತ ನಾವೇ ಸುಮ್ಮನೆ ಆದ್ವಿ ಆಮೇಲೆ ಯಾಕಂದರೆ ಲಾಸ್ಟ್ ಟೈಮ್ ಯಾರ್ಯಾರೋ ಮಂಜಣ್ಣ ಮೇಲೆ ಪ್ರ್ಯಾಂಕ್ ಮಾಡಿ ತುಂಬ ಸೀರಿಯಸ್ ಆಗಿತ್ತು ಆ ಕಾರಣಕ್ಕಾಗಿ ನನಗೇನ ಮಾಡ್ತಾರಂತ ಒಂದು ಕಾರಣಕ್ಕೆ ಮಂಜಣ್ಣ ಅವ್ರ ಫ್ಯಾಮಿಲಿಯವ್ರನ್ನ ಕರ್ಕೊಂಬಂದಿದ್ರು ಆ ಕಾರಣಕ್ಕಾಗಿ ನಾವು ಅತಿಯಾಗಿ ಮಂಜಣ್ಣ ಹತ್ರ ಏನೂ ಮಾಡಿಸಿಲ್ಲ ಇದು ಜಸ್ಟ್ ನಾರ್ಮಲ್ ಪ್ರ್ಯಾಂಕ್ ಇರಲಿ ಅಂತ ನಾವು ಮಾಡಿದ್ದು ಲಾಸ್ಟ್ ಕೊನೆವರೆಗೂ ಮಂಜಣ್ಣಗೆ ಹೇಳಿಲ್ಲ ಇದು ಪ್ರ್ಯಾಂಕ್ ಅಂತ ಯಾಕಂದರೆ ಅಷ್ಟು ಸೀರಿಯಸ್ ಆಗಿ ನಮ್ಮನ್ನು ನಂಬಿದ್ರು ನೋಡೋಣ ಈ ವಿಡಿಯೋಯಿಂದ ಅವ್ರಿಗೂ ಯೂಸ್ ಆದರೂ ಆಗ್ಬೋದು ಯಾಕಂದ್ರೆ ಒನ್ ಟೈಮ್ ಬಿಗ್ ಬಾಸ್ಗೆ ನಾನು ಟ್ರೈ ಮಾಡಿದ್ದೆ ಆಯಿತಾ ಇವಾಗ ಮಂಜಣ್ಣನ ಒಂದು ಅವ್ರ ಹತ್ರ ಇರೋ ವಿಷಯಗಳು ನಮ್ಗೆ ಹಂಚ್ಕೊಂಡಿದ್ದಾರೆ ಏನು ಮಾಡೋಕ್ಕಲ್ಲ ಸಿಗಲಿ ಒಳ್ಳೇದಾಗಲಿ ನೋಡೋಣ ಇವಾಗ ಯಾರಾದರೂ ಪಾರ್ಟ್ 2 ನೋಡಿಲ್ಲ ಅಂದರೆ ಇವಾಗ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಬೇಗ ಸಿಗೋಣ ಇನ್ನು ಹೊಸ ವಿಡಿಯೋ ಜೊತೆ ಇನ್ನು ಇದೆಲ್ಲ 0% ಇನ್ನು ಅದ್ಭುತವಾದ ಕಂಟೆಂಟ್ ಇದೆ ಯಾರಾದರೂ ಹೊಸೊಬ್ಬರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ರೀಸನ್ ಏನಕ್ಕೆ ಹೇಳ್ತಾರೆ ಅಂದರೆ ನಾವೇನಾದರೂ ಇನ್ಮೇಲೆ ಹೊಸ ವೀಡಿಯೋಸ್ ಬಿಟ್ಟೇ ಬಿಡ್ತೀವಿ ನಿಮಗೆ ನೋಟಿಫಿಕೇಶನ್ ಬರಲಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಒಂದು ವಿಡಿಯೋನ ನೀವು ನೋಡ್ಬೋದು ಸಿಗೋಣ ಟಾಟಾ ಏನು ಕೊಡ್ತೀರಾ ಇವಾಗ ಒಂದು ಒಳ್ಳೆ ಯುವಕರಿಗೆ ಈ ಯುವಕರನ್ನ ಮೆಚ್ಚಬೇಕಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಮಾತಿನ ಮುಖಾಂತರ ಒಂದು ಡೈಲಾಗ್ ಮುಖಾಂತರನೋ ಎದುರು ಮುಖಾಂತರನೋ ಈಗ ಕಿಚ್ಚ ಸರ್ ನಿಮ್ಗೆ ಚಪ್ಪಾಳೆ ಕೊಡಬೇಕಾಯ್ತು ಇಲ್ವ ನಮ್ಮ ಯುವಕರಂತ ಓಟ್ ಹಾಕೋದಾಯ್ತು 4 ಜನ ಕರ್ನಾಟಕದಲ್ಲಿ ಮೆಚ್ಚೋದಾಯ್ತು ಹೇಳೋದಿದ್ರೆ ನಿಮ್ಮ ಮಾತೇನು ನನ್ನ ಮಾತೇನು ಸರ್ ನೀವು ಒಳ್ಳೆ ಮಾತು ಏನು ಹೇಳಿ ಅವ್ರನ್ನ ನೀವು ಕಿಚ್ಚನ ಚಪ್ಪಾಳೆ ಹೆಂಗೆ ತೊಗೊತೀರಾ ಯಾವ ಮಾತು ಹೇಳಿ ತೊಗೊತೀರಾ ನೀವು ನಾಮಿನೇಟ್ ಆದ್ರೆ ಓಟ್ ಬೇಕು ಓಟ್ ಬೇಕು ಅಂದ್ರೆ ಮನ್ಸು ಗೆಲ್ಲಬೇಕು ಅದರಲ್ಲೂ ಯುವಕರ ಮನ್ಸು ನಮ್ಮಂತವ್ರು ಯುವಕರು ಇರ್ತಾರಲ್ಲ ಅಂತವ್ರು ನೀವು ಮನ್ಸು ಗೆಲ್ಲಬೇಕು ಅವ್ರಿಗೆ ಏನ್ ಸಂದೇಶ ಕೊಡ್ತೀರಾ ನಿಮ್ಮನ್ನ ನೋಡಿದ್ರೆ ಏನ್ ಯೂಸ್ ಅವ್ರಿಗೆ ಬಿಗ್ ಬಾಸ್ ಓಕೆ ಸರ್ ಈಗ ಫ್ಯಾಕ್ಟ್ರಿಗಳಿಗೆ ಹೋದ್ರೆ ಹೆಣ್ಮಕ್ಳು ಸರ್ ಫ್ಯಾಕ್ಟ್ರಿಗೆ ಹೋದ್ರೆ ಹೆಣ್ಮಕ್ಳು ಸಾವಿರಾರು ಜನ ಅಲ್ಲ ಸರ್ ಲಕ್ಷಾಂತರ ಜನ ಹೋಗ್ತಾರೆ ಸರ್ ಫ್ಯಾಕ್ಟ್ರಿಗೆ ಏನ್ ಸರ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಏನು ಕಟ್ಟಾಕಿರೋದು ಸಂಜೆ ಆದರೆ ಬೆಳಗಿಂದ ಸಂಜೆವರೆಗೂ ದುಡಿತಾರೆ ದುಡ್ದು ಸಾಯಂಕಾಲ ಆದರೆ ಉಪ್ಪಿಕ್ಕಳು ಕಾಸಿರಲ್ಲ ಗಂಡು ಮಕ್ಳ ಹತ್ರ ಹೆಣ್ಮಕ್ಳು ಸಾಲ ಸೋಲ ಮಾಡಿ ನನ್ನ ಮರ್ಯಾದೆ ಹೋಗ್ಬಿಡ್ತದೆ ಅಂದ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗ್ತಾರೆ ಏನು ಸರ್ ಹೋಗ್ಬೇಕು ಫ್ಯಾಕ್ಟ್ರಿಗೆ ಹೆಣ್ಮಕ್ಳು ನಾಳೆ ದಿವಸ ನಾನು ಹೆಂಡತಿ ಸಾಕ್ತೀನಿ ಅಂತ ನಾನು ಮದುವೆ ಆಗೋದು ನಾನು ಹೆಂಡತಿ ಸಾಕ್ತೀನಿ ಅಂತ ತಾನೇ ಮದುವೆ ಆಗೋದು ಆಮೇಲೆ ಒಂದು 2 ವರ್ಷ 3 ವರ್ಷ ಆದಮೇಲೆ ನಿಮ್ಮ ಅವತಾರಗಳು ತೋರಿಸ್ತೀರೇ ಅವಾಗ ನಾನು ಇವನು ದಿನ ಸಾಯಂಕಾಲ ಎಣ್ಣೆ ಹೊಡ್ಕೊಂಬರೋದು ಸಂಜೆ ಆದರೆ ಚಾಪಿ ಆಸೆ ಊಟ ಇಕ್ಕೆ ಅನ್ನೋದು ಇವನು ಬೆಳಗಿನ ಸಂಜೆವರೆಗೂ ಹಳೆ ಟೊಪ್ಪಿ ಬೀಳೋದು 8 ತಿಂಗಳು ಮಾತ್ರ ಗಾರ್ಮೆಂಟ್ಸ್ಕೋಬೇಕಾ ಸರ್ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಜಾಸ್ತಿ ಸರ್ ಹೋಗ್ತಾರದು ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಜಾಸ್ತಿ ಹೋಗ್ತಾರದು ಯಾಕಂದರೆ ಗಂಡು ಮಕ್ಕಳು ದೇವರೊಳಗೆ ಕೆಲ್ಸಕ್ಕೆ ಹೋಗ್ತಾಯಿಲ್ಲ ಸರ್ ದೇವರೊಳಗೆ ಹೋಗ್ತಾಯಿಲ್ಲ ಅದರಲ್ಲೂ 1 ರೂಪಾಯಿಲಿ 50 ಪೈಸೆ ಭಾಗ ಕೆಲ್ಸಕ್ಕೆ ಹೋಗ್ತಾರೆ ಇನ್ನು 50 ಪೈಸೆ ಭಾಗ ಕೆಲ್ಸಕ್ಕೆ ಹೋಗ್ತಾಯಿಲ್ಲ ಸರ್ ದೇವರೊಳಗೂ ಅಲ್ಲಿ ಹಳೆ ಟೊಪ್ಪಿ ಬಿದ್ಕೊಂತಾರೆ ಯಾಕಂದರೆ ಹೆಣ್ಮಕ್ಳು ನನ್ನ ಮರ್ಯಾದೆ ಹೋಗ್ಬಿಡ್ತದೆ ನನ್ನ ಸಂಸಾರ ಬೀದಿಗೆ ಬಂದ್ಬಿಡ್ತದೆ ಅಂದ್ಬಿಟ್ಟು ಅವ್ರು ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್ ದೇವರೊಳಗೂ ಅದರಿಂದ ಅವ್ರು ಹೆಣ್ಮಕ್ಳು ಕಷ್ಟ ನೋಡ್ಲಾರ್ದಿರಿ ಸರ್ ನಾನು ಡೈಲಾಗ್ ಹೊಡ್ತಿದ್ದೀನಿ ಲೇ ಬಂದ್ರ ಮನೆ ಕುಂತ್ಕೊಂಡು ಏನ್ರ ಮಾಡ್ತಾರೆ ಕಷ್ಟ ಬಿದ್ದ ಅಪ್ಪ ಅಮ್ಮನಿಗೆ ತಣ್ಣಾಕಣ ಬಂದ್ರ ನನ್ನ ಮಕ್ಕಳು ಸೋಂಬೇರಿ ಬಿಡಿದಾರೆ ನಿಮ್ಮ ಅಪ್ಪ ಚಪ್ಪಳಿ ಸೈಜ್ ಗೊತ್ತೇನ್ರಲ್ಲ ಬಂದ್ರ ನನ್ನ ಮಕ್ಕಳು ಸೋಂಬೇರಿ ಬಿಡಿದ್ರೆ ಆ ಥರ ಡೈಲಾಗ್ ಹೊಡ್ತಿದ್ದೀನಿ ಸರ್ ಯಾಕಂದ್ರೆ ಅದು ನನ್ನ ಮನಸ್ಸಲ್ಲಿರೋ ಬಂದಿರೋ ಸರ್ ಯಾವುದೇ ಕಂಟೆಂಟ್ ಆಗಲಿ ಯಾವುದೇ ಒಂದು ಉದ್ದೇಶದಿಂದ ಮಾತಾಡ್ತಾ ಇಲ್ಲ ನನ್ನ ಮನಸ್ಸಲ್ಲಿ ಬಂದಿರೋದು ಯಾಕಂದ್ರೆ ನನ್ನ ಮನಸ್ಸು ದುಃಖ ಆದಾಗ ನನ್ನ ಮೇಲೆ ಹೆಣ್ಮಕ್ಳಂದ್ರೆ ದೇವತೆ ಸರ್ ದೇವಣ್ಣ ಹೆಣ್ಮಕ್ಳಂದ್ರೆ ದೇವತೆ ನಾವು ಹೆಣ್ಮಕ್ಳು ಇದ್ರಲ್ಲ ಸರ್ ನಾವು ಹೆಣ್ಮಕ್ಳು ಇಲ್ಲಂದ್ರೆ ಗಂಡು ಮಕ್ಳು ಏನು ಸರ್ ಮಾಡ್ತಾರೆ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ದೇವಣಿಗೂ ನಮಗೆ
ಆಗಲ್ಲ ಸರ್ ದೇವಣಿಗೂ ಹೆಣ್ಮಕ್ಳೇ ಸರ್ ದೇವಣಿಗೂ ನಾವು ಸಾಯೋವರೆಗೂ ಹೆಣ್ಮಕ್ಳು ಎಷ್ಟಂತ ಕಷ್ಟ ಬೀಳ್ತಾರೆ ಸರ್ ದೇವಣಿಗೂ ಅವರು ಇದ್ರಲ್ಲ ಸರ್ ನಾವು ಅವ್ರು ಸಂಜೆ ಕಷ್ಟ ಬಿದ್ದು ಮನೆಗೆ ಬರ್ತಾರೆ ರಿಜೆಕ್ಟ್ ಆಗುತ್ತೆ ಅಷ್ಟು ಎಮೋಷನಲ್ ಆಗ್ಬಿಡಿ. ಅವರು ಸಂಜೆ ಮನೆಗೆ ಬಂದರೆ ಇವಾಗ ಏನು ಗೊತ್ತಾ, ನೀವು ಹತ್ರ ಮಕ್ಕಳಂದ್ರೆ ಒಂದು ದೇವತೆ ಇದ್ದಂಗೆ, ಹೆಣ್ಮಕ್ಳಂದ್ರೆ ಒಂದು ಲಕ್ಷ್ಮಿ ಇದ್ದಂಗೆ, ಹೆಣ್ಮಕ್ಳಂದ್ರೆ ಒಂದು ಭೂಮಿ ತಾಯಿ ಇದ್ದಂಗೆ. ಯಾಕಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಸರ್ ದೇವಣಿಗೂ. ನಾವು ಎಲ್ಲ ಯಾವುದೇ ಒಂದು ಹೆಣ್ಮಕ್ಳು ತಪ್ಪು ಮಾಡ್ತವೆ ಹಂಗೆ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ತಪ್ಪು ಮಾಡಲ್ಲ ಸರ್. ಯಾಕಂದರೆ ಅವ್ರನ್ನ ನಾವು ದೇವತೆಯಿಂದ ಪ್ರೀತಿಸ್ಬೇಕಾಗಿರುತ್ತೆ. ಎಲ್ಲ ತಾಯಿ ಆಗಲಿ ಅಕ್ಕ ಆಗಲಿ ತಂಗಿ ಆಗಲಿ ತಮ್ಮ ಆಗಲಿ ಪ್ರತಿಯೊಬ್ಬರನ್ನೂ ನಾವು ತಾಯಿ ತಂಗಿ ಥರ ನೋಡಬೇಕು. ಯಾಕಂದರೆ ನಿಮ್ಮ ತಾಯಿನ ನಮ್ಮ ತಾಯಿನೇ ನೋಡ್ಕೊಬೇಕು ಸರ್ ದೇವಣಿಗೂ. ನಿಮ್ಮ ತಾಯಿ ಬೇರೆ ಬೇರೆ ನಮ್ಮ ತಾಯಿ ಬೇರೆ ಬೇರೆ ಅನ್ಬಾರ್ದು. ಯಾಕಂದರೆ ತಾಯಿನೇ, ದೇವ್ರು ಬೇರೆ ರಾಕ್ಷಸರು ಬೇರೆ ಅಲ್ಲ. ನಾವು ಮಾಡ್ಕೊಂಡಿರೋದು ತಾಯಿ ಅಂದಮೇಲೆ ಎಲ್ಲ ತಾಯಿನೇ ಒಂದೇನೆ, ಅಕ್ಕ ಅಂದ್ರೆ ಎಲ್ಲ ಅಕ್ಕ ತಾಯಿಗಳು ಒಂದೇನೆ, ತಂಗಿ ಅಂದ್ರೆ ಎಲ್ಲರೂ ಒಂದೇನೆ. ಅದೇ ಥರ ನಾವು ಭಾವಿಸ್ಬೇಕು ಸರ್, ಅವ್ರನ್ನ ಪ್ರೀತಿಸ್ಬೇಕು. ಅದೇ ಥರ ಅವ್ರನ್ನ ನಾವು ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ನಾಗರಾಜ್ ಅವ್ರ ಈ ಕಡೆ ಬನ್ನಿ, ಇಲ್ಲೇ ರೀ ಮಂಜಣ್ಣ. ಸರಿ. ಅದೇ ಬಿಗ್ ಬಾಸು ಹೆಂಗೆ ಇವಾಗ ಅವ್ರಿಗೆ ಇವಾಗ ಫುಲ್ಲು ಬಿಗ್ ಬಾಸ್ ಅಂದರೆ ಇಷ್ಟನ ಇಲ್ಲ ಅಂತ ಒಂದು ಡಿಸೈಡ್ ಆಗಬೇಕು. ಒಂದು ಬಿಗ್ ಬಾಸಲ್ಲಿ ಎಷ್ಟೇ ಕಷ್ಟ ಬಂದರೂ ತಡ್ಕೊಳಕ್ಕೆ ಶಕ್ತಿ ಇರಬೇಕು, ಅದು ಮೇನ್. ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಒಂದಿನ ಕಾಚೆ ಬರ್ತಾರೆ, ಒಂದು ವಾರಕ್ಕೆ ಕಾಚೆ ಬರ್ತಾರೆ. ಸರಿ ಮಂಜಣ್ಣ ಸರ್, ಓಕೆ. ಇವಾಗ ನಾವು ಎಲ್ಲ ಥರ ನೋಡಿದ್ದಾಯಿತು. ಇವಾಗ ಏನು ಅಂತ ಇವಾಗ ನಾನೇ ಕಂಟೆಸ್ಟೆಂಟ್ ಮಂಜಣ್ಣ ಎಕ್ಸಾಂಪಲ್ ಅನ್ಕೊಳ್ಳಿ, ವಿರುದ್ಧ ನಾನೊಬ್ಬ ಕಂಟೆಸ್ಟೆಂಟ್, ಒಬ್ಬ ಕಂಟೆಸ್ಟೆಂಟ್. ಹೌದು. ಇವಾಗ ಕ್ಯಾಮ್ರಾ ಅದೇ ಬಿಗ್ ಬಾಸ್ ಕ್ಯಾಮ್ರಾ ನಗಿಸ್ಬೇಕು. ಇವಾಗ ಏನು ನಗಿಸಿ ಮಾಸ್ ತೆಗ್ಬಿಡಿ, ಮಸ್ತ್ ತೆಗ್ಬಿಡಿ ಒಂದು ಕಾಮಿಡಿ. ಅವ್ರನ್ನ ನಗಿಸ್ಬೇಕು ನೀವು. ನಾನು ನಾಮಿನೇಟ್ ಮಾಡಲ್ಲ. ಆ ಥರ ಬಿಗ್ ಬಾಸ್ ಮಂಜಣ್ಣ ಬಂದಾಗಿಂದ ಬರೀ ಮಕ್ಕ ಮುಚ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿ ಇದು ಮಾಡ್ತಿದ್ದಾರೆ. ಇವಾಗ ನಾಮಿನೇಟ್ ಮಾಡ್ತಾ ಇದೀನಿ. ಸರ್ ನಾಮಿನೇಟ್ ಮಾಡ್ತೀರಿ ನೀವು ನನಗೆ? ಹಾಂ, ಯಾಕಂದರೆ ನಾವು ಜನಗಳನ್ನ ಪ್ರೀತಿಸ್ತಾ ಇದ್ದೀವಿ, ನಗಿಸ್ತಾ ಇದ್ದೀವಿ. ಹಾಂ, ಇವಾಗ ನಾನು ನಿಮ್ಮನ್ನ ನಗಿಸ್ಲಾ ನಾನು? ನಗ್ಸಿ ಸರ್. ಹಾಂ, ಈಗ ನೀವು ಸರ್ ನಾನು ನಗಿಸ್ತಾ ಇದ್ದೀನಿ ಅಂದ್ಬಿಟ್ಟು ನೀನು ನಗೆಲ್ಲ. ಯಾಕಂತ ಇವಾಗ ಏನೇ ಮಾಡಿದ್ರು ನೀವು ನಗಿಸ್ತಾವನೆ ಮಂಜನ, ನಾನು ನಗಿಬಾರ್ದು ಅಂತ ನೀವು ತಿಳ್ಕೊಂಡಿರ್ತೀರಿ. ಲೇ, ನಾನು ಇನ್ನೆಷ್ಟು ವರ್ಷದಿಂದ ನೋಡ್ತಾ ಇದ್ದೀನೋ, ಸುಮಾರು 5ನೇ ಕ್ಲಾಸ್ನಿಂದ ನೋಡ್ತಾ ಇದ್ದೀನಿ. ನನ್ನ ಮಗ ನೀನು ಅವತ್ತು ಚಡ್ಡಲ್ಲಿ ಹುಚ್ಚ ಇಕ್ಕೊಂತದ್ದನು, ಇವತ್ತು ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ ಮೀಸೆ ತಿರುತ್ತಾ ಇದ್ದಿಲ್ಲ. ಇವಾಗೂ ಗ್ಯಾಪ್ ಆಯ್ತು, ನಿನ್ನ ಚಡ್ಡಲ್ಲಿ ಹುಚ್ಚ ಇಕ್ಕಂತದ್ದು ಇವತ್ತು ಗ್ಯಾಪ್ ಆಯ್ತೆ. ಅಷ್ಟು ಬಿರಿನೇ ಮಾಡ್ತಿಬಿಟ್ಟೆ ನೀನು. ಬಿಗ್ ಬಾಸ್ ಇದೆಲ್ಲ ಸುಳ್ಳು. ಬಿಗ್ ಬಾಸ್ ನಾನು ಚಿಕ್ಕವನಿದ್ದಾಗ ಚಡ್ಡಿನೇ ಆಗ್ತಿದ್ದಿಲ್ಲ. ಚಡ್ಡಿನೇ ಆಗ್ತಿದ್ದಂಗೆ ಹೆಂಗೆ ಸರ್? ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ಚಡ್ಡಿ ಆಗ್ತಾ ಇದ್ದೆ. ಯಾಕಂದ್ರೆ ಈ ಹುಡ್ದಾಗ್ಲಿ ಯಾರು ಚಡ್ಡಿ ಆಗ್ತಾರಲ್ಲ, ದೊಡ್ಡಣ್ಣ ಆದ್ಮೇಲೆ ಸುಮಾರು ಒಂದು 2 ವರ್ಷ ಆದ್ಮೇಲೆ ಚಡ್ಡಿ ಆಗ್ತಾರಲ್ಲ ನೀನು, ಚಡ್ಡಿಲಿ ಹುಚ್ಚ ಇಕ್ಕಂತಾರಲ್ಲ. ಅವಾಗ ನೀನು ನನ್ನ ಬಾಯಲ್ಲಿ ಹುಚ್ಚ ಇದ್ದಿದ್ದೆ ಗೊತ್ತಾ? ಅವಾಗ 5 ತಿಂಗಳಿತ್ತು ಬಿಗ್ ಬಾಸ್. ಗುರು, ನಾನು ಅವ್ನು ಎತ್ಕೊಬೇಕಾದ್ರೆ ಸರ್ ನಾನು ಎತ್ಕೊಂಡಿದ್ದೀನಿ, ಎತ್ಕೊಂಡು ಹಿಂಗೆ ಮುದ್ದಾಡ್ತಾ ಇದ್ರೆ ನಾನು ಬಾಯಿಗೆ ಉಜ್ಬಿಟ್ಟಾನೆ ಸರ್ ಇವ್ನು ಹುಚ್ಚ. ಎಲ್ಲ ಸುಳ್ಳು. ಬಿಗ್ ಬಾಸ್ ಸುಮ್ಮನೆ ಕತೆ ಕಟ್ತವ್ರೆ ನೋಡಿ ಸರ್, ಇದು ಕತೆ ಕೊಯ್ತು ಕಟ್ತಾ ಇದ್ರಂತೆ. ಯಾಕಂದರೆ ನಾವು ಬಿಗ್ ಬಾಸ್ಗೆ ನೀನು ಹೇಳ್ತಾ ಇರ್ಬೋದು ಅಷ್ಟೇ, ನೀನು ಯಾಮಾರಿಸ್ತಾ ಇರ್ಬೋದು ಅಷ್ಟೇ. ನೀನು ಅವತ್ತು ನಡ್ಕೊ, ನೀನು ನನಗೆ ಹುಚ್ಚ ಇದ್ದಿದ್ದು ನಿಜ ತಾನೆ? ಇಲ್ಲ, ಬಿಗ್ ಬಾಸ್ ಸುಳ್ಳು ಹೇಳ್ತವ್ರೆ. ನೋಡಿದೆ, ಸುಳ್ಳು ಹೇಳ್ತಾ ಇದ್ದೀರಿ ಅಂತಾರೆ. ಯಾಕೆ ಗೊತ್ತಾ? ಅವ್ರು ಮರೆ ಮಾಸಕ್ಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳ್ತೀರಿ. ಗುರು, ನಾನು ಎಷ್ಟು ವರ್ಷದಿಂದ ನೋಡಿಲ್ಲ. ನಾವಿಬ್ಬರು ಚಡ್ಡಿ ದೋಸ್ತು. ನಾನು ನಿನ್ನೆ ಎತ್ಕೊಳ್ಬೇಕಾದ್ರೆ ನಾನು ಏನು ಮಾಡ್ತೀನಿ ನೀನು? ಯಾರಂತಾನೆ ಗೊತ್ತಿಲ್ಲ ಬಿಗ್ ಬಾಸ್. ಅದು ಯಾರು ಅಂತ ಗೊತ್ತಿಲ್ಲ ಅಂತಾರಲ್ಲ ಬಿಗ್ ಬಾಸ್. ಇದೊಂದು ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ನೋಡಿ, ದೇವ್ರ ಸತ್ತು ಹೋಗೋ ಅದು ನಡೆದಿದ್ದು ನಿಜನೇ. ಆವಾಗ ನಾವು ಒಂದೇ ಕ್ಲಾಸಲ್ಲಿ ಹೋಗ್ತಾ ಇದ್ವಿ. ನಾನು ಹುಡುಗಿ ಲೈನ್ ಮಾಡ್ತಾ ಇದ್ದೆ. ಇವನು ಗೊತ್ತಿಲ್ದಿರ ಬಂದ್ಬಿಟ್ಟು, ಮಗ ಏನು ಫಿಗರ್ ಮಗ ಇಷ್ಟು ಚೆನ್ನಾಗೈತೆ ಅಂದಿಲ್ಲವ ನೀನು? ಇಲ್ಲ ಬಿಗ್ ಬಾಸ್, ಇವ್ರ ವಯಸ್ಸೇನು ನನ್ನ ವಯಸ್ಸೇನು? ವಯಸ್ಸು ಈಗಲ್ಲ, ಹಿಂದೆ ಹೋಗು. ಹಿಂದೆ ಸುಮಾರು ಒಂದು 15-20 ವರ್ಷ ಹಿಂದೆ ಹೋಗು. ಹಿಂದೆ ಖಾಲಿ ಗ್ರೌಂಡ್ ಐತೆ ಬಿಗ್ ಬಾಸ್. ಅದೇ ಖಾಲಿ ಗ್ರೌಂಡಿಗೇನೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ನ ಹುಡುಗಿ ಎಷ್ಟು ಚೆನ್ನಾಗೈತೆ ಅಂತ ನೀನು ನನಗೆ ನನ್ನ ಹುಡುಗಿನ ಲೈನ್ ಹೊಡೆದಿಲ್ಲ. ನೀನು ಲೈನ್ ಹೊಡೆದಿಲ್ಲ ಗುರು? ನನ್ನ ಹುಡುಗಿ ನೀನು ಲೈನ್ ಹೊಡೆದಿಲ್ಲ ಗುರು? ನೀನು ಸೆಲೆಕ್ಟೆಡ್ ಗುರು. ನಗಿಸ್ಬಿಟ್ರಿ, ಕಾಮಿಡಿ ನಗಿಸ್ಬಿಟ್ರಿ ಅಂದರೆ ಜನಗಳು ನಗಿಸ್ತೀರ ಅಂತ ಅರ್ಥ ನೀವು. ಸೂಪರ್. ನೆಕ್ಸ್ಟು ಇವಾಗ ಕೊನೆಯದ ಇನ್ನೊಂದೆರಡು ಕ್ವಶನ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇನ್ನೊಂದೆರಡು ಕ್ವಶನ್ಸ್ ಇದೆ ಅಷ್ಟೇ. ಒಂದು ಸಾಂಗ್ ಆಡಿ. ಓಕೆ. ಯಾರೇ ನೀನು ಸುಂದರ ಚಲವೇ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಬಳೆ ನಿಂತರೆ
ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರವೆ ಓ ಇನ್ನು ಹಾಡಿ ಕಂಟಿನ್ಯೂ ಮಾಡಿ, ಚೆನ್ನಾಗಿ ಆಡ್ತಾ ಇದ್ದೀರಾ. ನನ್ನ 7 ಕೋಟಿ ಕನ್ನಡಿಗರಿಗೆ ಗುರು, ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಓಟ್ ಹಾಕಿ ಸರ್ ದೇವರಿಗೂ. ನೀವು ಓಟ್ ಹಾಕಿದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ದೇವ್ರ ಸತ್ತು ಬಿಗ್ ಬಾಸ್ ಮನೆಗೆ ನಾನು ಹೋಗ್ತೀನಿ. ನೀವೇ ನನಗೆ ಭರವಸೆ ಅಂದರೆ ನಿಮ್ಮ ಮೇಲೆ ಭರವಸೆ, ಯಾಕಂದರೆ ನೀವು ಓಟ್ ಹಾಕ್ತೀರಂತ ನನಗೆ ಗೊತ್ತು. ನೀವು ಓಟ್ ಹಾಕಿದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ. ದಯವಿಟ್ಟು ದೇವ್ರ ಮನೆಗೆ, ಆ ದೇವ್ರ ಮನೆಗೆ ನಾನು ಹೋಗ್ಬೇಕಂತ ನನ್ನ ಆಸೆ. ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಅಂದರೆ 2 ಕಣ್ಣಿದ್ದಂಗೆ. ಸ್ಟುಡಿಯೋ ಬಂದ್. ಬಿಗ್ ಬಾಸ್ ನ ಶೋ ಸ್ಟುಡಿಯೋ ಇದೀಗ ಬಂದ್ ಮಾಡಲಾಗಿದೆ. ಬಿಗ್ ಬಾಸ್ ಶೋ ನಡೀತಿದ್ದ ಆ ಕಣ್ಣು ಆ ದೃಷ್ಟಿ ಮನೆಗೆ ನಾನು ಹೋಗ್ಬೇಕಂತ ಆಸೆ ಸರ್. ದೇವರಿಗೂ ನನಗೆಲ್ಲರಿಗೂ ಸಪೋರ್ಟ್ ಮಾಡಿ. ನಾನು ಹೋದ್ರೆ ದೇವರಿಗೂ ನಾನು ಏನು ಮಾತು ಕೊಟ್ಟಿದ್ದೀನಿ ಅದನ್ನು ನೆರವೇರಿಸ್ತೀನಿ ಸರ್. ದೇವರಿಗೆ ನೆರವೇರಿಸ್ತೀನಿ. ದೇಶಕ್ಕೋಸ್ಕರನೇ ನಾವು ಹೋರಾಡ್ತೀವಿ. ಯಾಕಂದರೆ ಸರ್ ನಾನು ದೇಶಕ್ಕೋಸ್ಕರ ಹೋರಾಡಬೇಕಂದ್ರೆ ಸರ್ ನಾನು ಆರ್ಮಿಲಿ ಸರ್ ಈಗೇನು ಸರ್, ಈಗ ದುಡ್ಡು ಕೊಟ್ಟರು ನೀವು ಮುಖ್ಯಮಂತ್ರಿ ಆಗ್ತಾನೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ದುಡ್ಡು ಕೊಟ್ಟರು MLA ಆಗ್ತಾನೆ, ಏನು ಕೊಟ್ಟರು ದುಡ್ಡು ಬಿಸಾಕಿದೆ ಸರ್, ಏನು ಬೇಕಾದ್ರೆ ಆಗೋಗ್ತಾನೆ. ಇನ್ನೇ ಆರ್ಮಿಗೆ ಹೋಗೋದೇನು ತಪ್ಪೇನು ಸರ್. ದೇವಣಿಗೆ ಆರ್ಮಿಗೆ ಹೋದ್ರೆ ಹಂಗಾರೆ ಮಂಜಣ್ಣ ದುಡ್ಡು ಕೊಟ್ಬಿಟ್ರೆ ಹಂಗಾರೆ ಆ್ಯಕ್ಟಿಂಗ್ ಮಾಡ್ತಾನೆ ಅಂತಂದ್ರೆ ದುಡ್ಡು ಸರ್ ಅವ್ರು ಏನು ಅನ್ಕೊಂಡ್ಲಿ ಬಿಡಿ ಸರ್. ನನಗೆ MLA ಆಗ್ತಾರೆ, MP ಆಗ್ತಾರೆ, ಓಕೆ. ಅಲ್ಲ ಹಂಗಂತಲ್ಲ, ದುಡ್ಡು ಬಿಸಾಕಿದ್ರೆ ಏನು ಬೇಕು, ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ನಾವು ಜನಗಳನ್ನ ಪ್ರೀತಿ ಸಂಪಾದನೆ ಮಾಡ್ತಾ ಇದೀವಿ. ಅವರು ಬೇರೆಯವ್ರು ಹೇಳ್ಬೇಕಂದ್ರೆ ದುಡ್ಡು ಕೊಟ್ಟರೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅರ್ಥ ಆಯ್ತಾ ಸರ್? ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಅವರು ಪ್ರೀತಿ ವಿಶ್ವಾಸ ಪಡ್ಕೊಂತ ಇದ್ದೀನಿ. ಹಂಗಂತ ಸರ್ ನಾನು ಇವತ್ತು ಹೇಳ್ಬೇಕಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋದ್ರೆ ನಾನು ಏನು ಮಾತು ಕೊಟ್ಟಿದ್ದೀನ ಪ್ರತಿಯೊಬ್ಬರಿಗೂ, ನನ್ನ ತಾಯಿಯಂದ್ರಿಗೆ, ನನ್ನ ತಾಯಿಯಂದ್ರೆ ಪ್ರೀತಿ ಜಾಸ್ತಿ, ಹೆಣ್ಮಕ್ಳು ಅಂದ್ರೆ ಪ್ರೀತಿ ಜಾಸ್ತಿ, ತಾಯಿಂದ್ರ ಪ್ರೀತಿ ಜಾಸ್ತಿ. ಅವ್ರಿಗೆ ನನ್ನ ಪ್ರೀತಿಯಿಂದ ದೇವ್ರ ಸತ್ವ ಸರ್. ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕಂತಿದ್ದೀನಿ ಸರ್. ದೇವರಿಗೂ ನಾನು ಎಷ್ಟಾಗುತ್ತೆ ಅಷ್ಟೇ ಸಹಾಯ ಮಾಡೋಣ ಅಂತಿದ್ದೀನಿ ಸರ್. ನಾವು ಯಾಕೆ ಹೋಗ್ಬೇಕಂದ್ರೆ 4 ಜನ ಒಳ್ಳೇದು ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು, 4 ಜನ ನಗಿಸ್ಬೇಕು, ಆ ಥರ ಸರ್. ಅಷ್ಟು ಬಿಟ್ಟರೆ ಭಾವನೆ. ದುಡ್ಡಿನ ವ್ಯಾಮೋಹಕ್ಕೋಸ್ಕರ ಯಾರೂ ಹೋಗಲ್ಲ. ನನಗೆ ದುಡ್ಡಿನ ವ್ಯಾಮೋಹ ಅಂದರೆ ನನಗೆ ಬೇಡ ಸರ್. ದೇವ್ರ ನಂಗೆ ಬಿಗ್ ಬಾಸ್ ನಂಗೆ ಬೇಡ ಸರ್. ದುಡ್ಡಿನ ವ್ಯಾಮೋಹಕ್ಕೋಸ್ಕರ ಬಂದನು ಮಂಜನ ನಂಗೆ ಇದ್ರೆ ನಂಗೆ ಬೇಡ ಸರ್. ದೇವ್ರನಿಗೆ ಇವತ್ತು ಹೇಳ್ತೀನಿ, ಮನೆಗೆ ದುಡ್ಡಿಲ್ಲಾರ್ದು ಹೋಗ್ತೀರಾ? ಬೇಡ ಬಿಡಿ ಸರ್. ನನಗೊಂದು ಸ್ಥಾನ ಕೊಡಿ ಸರ್. ನೋಡಿ, ನೀವೇ ಸ್ವಾರ್ಥಿ, ದುಡ್ಡು ಕೊಡಲ್ಲ ಅಂದ್ರೆ ನೀವೇ ಹೋಗಲ್ಲ ಅಂತ ಹೇಳ್ತಿದ್ದೀರಿ. ಬೇಡ ಸರ್. ಅವ್ರ ಪ್ರೀತಿ ಏನಿದೋ ಪ್ರಸಾದ ಕೊಡಲಿ, ಕೈ ಚಾಚ್ತೀನಿ. ಅವ್ರು ಏನಿದು ಪ್ರಸಾದ ಕೊಡ್ಲಿ, ಕೈ ಚಾಚ್ತೀನಿ. ಅಷ್ಟು ಬಿಟ್ಟರೆ ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕಂತ ಕೇಳಲ್ಲ ಸರ್. ಇಷ್ಟೇ ಬೇಕು ಅಷ್ಟೇ ಬೇಕಂತ ಕೇಳಂಗಿದ್ರೆ ನಾಳೆ ದಿವಸ ಬಿಗ್ ಬಾಸ್ ಮೇಲೆ ಗೆದ್ದ ಮೇಲೆ ದುಡ್ಡು ಕೊಡ್ತೀನಿ, ಯಾಕೆ ಗ್ಯಾರಂಟಿ ಸರ್ ನಾನು? ಈಗ ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕಂತ ಕೇಳಿದ್ರೆ ನಾಳೆ ಬಿಗ್ ಬಾಸಲ್ಲಿ ಗೆದ್ದು ಬಂದರೆ ದುಡ್ಡಿನ ಆಸೆ ಬೀಳ್ತಿದ್ದೀನಿ ನಾನು. ನನಗೆ ದುಡ್ಡು ಅವಶ್ಯಕತೆ ಇಲ್ಲ ಸರ್. ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಕ್ಕಂತೀನಿ. ಈಗಲೂ ಅಷ್ಟೇ, ಬಿಗ್ ಬಾಸ್ ಅವ್ರು ಪ್ರಸಾದ ಏನು ಕೊಡ್ತಾರೋ ಅದನ್ನ ತಗೊಂಡು ಸ್ವೀಕರಿಸ್ತೀನಿ. ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕಂತ ಕೇಳಲ್ಲ ಸರ್. ದೇವನಿಗೆ ಕೇಳಲ್ಲ. ಆಯ್ತು ಹಿಂದೂ ನನ್ನ ಸೋಬಾನ ಅಯ್ಯೋ No, 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 no. No, 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 no. ಸೂಪರ್, ಸಖತ್ತಾಗಿ ಮಾಡಿದ್ರಿ, ಇಷ್ಟ ಆಯ್ತು. ಇವಾಗ ಸಡನ್ಲಿ ಬಿಗ್ ಬಾಸ್ ಅಂದರೆ ನಿಮಗೆ ಎಷ್ಟು ಇಷ್ಟ? ನನ್ನ ಪ್ರಾಣ ಸರ್ ದೇವನಿಗೂ. ಇವಾಗ ಒಂದು ವೇಳೆ ಪ್ರಾಣ ಸರ್ ದೇವನಿಗೂ. ಇವಾಗ ಒಂದು ವೇಳೆ ನೀವು ಕಿಡ್ನಿ ದಾನ ಮಾಡಿ ಬಿಗ್ ಬಾಸಿಗೆ ಬಾ ಅಂದರೆ ಬರ್ತೀರಾ? ಅಯ್ಯೋ ಜೀವನದ ಏನಿಲ್ಲ ಸರ್. ಸರ್ ಇನ್ನೊಂದ್ಸರಿ ಕ್ವಶನ್ ರಿಪೀಟ್ ಮಾಡಿ ಮಂಜಣ್ಣ. ಇವಾಗ ಬಿಗ್ ಬಾಸ್ ಅಂದರೆ ನಿಮಗೆ ಎಷ್ಟು ಮುಖ್ಯ? ಎಷ್ಟು ಮುಖ್ಯ ನಿಮಗೆ ಬಿಗ್ ಬಾಸ್ ಅಂದರೆ? ಬಿಗ್ ಬಾಸ್ ಅಂದರೆ ತುಂಬ ಮುಖ್ಯ ಸರ್ ನನಗೆ. ನಾನು ಒಂದು ಕಿಡ್ನಿ ದಾನ ಮಾಡ್ಕೊಂಡು ಬಂದರೆ ದೇವನ ಒಂದು ಕಿಡ್ನಿ ಯಾರಿಗೂ ಕಿಡ್ನಿ ಇಲ್ಲ ಅಂಥವ್ರು ಕಿಡ್ನಿ ಕೊಡು ಅಂತ ದೇವನ ಕೊಡ್ತೀನಿ ಸರ್. ಯಾಕಂದರೆ ನಾನು ಒಂದು ಕಣ್ಣು ಕೊಡ್ಬೇಕಾದ್ರೆ ಕೊಟ್ಬಿಡ್ತೀನಿ ಸರ್. ಮಂಜಣ್ಣ, ಬಿಗ್ ಬಾಸ್ ಇರೋದೇ 3 ತಿಂಗಳು. ಆಮೇಲೆ ನಿಮ್ಮ ಕಿಡ್ನಿ ನಿಮ್ಮ ಕಣ್ಣು ಶಾಶ್ವತ, ನೀವು ಗಂಟ. ಹೌದು ಸರ್, ನಾನು ಅದನ್ನೇ ಹೇಳ್ತಾರೆ ಸರ್. ನನ್ನ ಕಣ್ಣು ಕಿಡ್ನಿ ನನಗೆ ಸರ್, ಈಗ ನನಗೆ ಒಂದು ಕಿಡ್ನಿ ಕೇಳ್ತೀನಿ,
ಒಂದು ಕಣ್ಣು ಕೊಡ್ತೀನಿ, ಒಂದು ಕಣ್ಣು ಒಂದು ಕಿಡ್ನಿ ಕೊಟ್ರೆ ನಾನೇ ಸಾವೇನು ಅಷ್ಟೇ. ಹೋಗೋದು ಯಾವತ್ತಿದ್ರು ಹೋಗ್ತಾರೆ ಸರ್. ಬಿಗ್ ಬಾಸೇ ಕಾಣಿಸಲ್ಲ ಅಣ್ಣ, ಬಿಗ್ ಬಾಸೇ ಕಾಣಿಸಲ್ಲ ಅಣ್ಣ, ಬಿಗ್ ಬಾಸೇ ಕಾಣಿಸಲ್ಲ. ಯಾಕೆ? ಒಂದು ಕಣ್ಣೇ ಸರ್, ನಮ್ಮ ಬಿಗ್ ಬಾಸೇ ಒಂದು ಕಣ್ಣು. ಏನು ಸರ್, ಬಿಗ್ ಬಾಸೇ ಒಂದು ಕಣ್ಣು. ಅದರಲ್ಲಿ ನನಗೊಂದು ಕಣ್ಣು ಸಾಕು ಸರ್, 2 ಕಣ್ಣೇನು ಬೇಕಾಗಿಲ್ಲ. ಬಿಗ್ ಬಾಸೇ ಒಂದು ಕಣ್ಣಲ್ಲೇ ಬಿಗ್ ಬಾಸ್ ನಡೆಸ್ತಾವ್ರೆ ಅಂದರೆ ನಮ್ಮ 2 ಕಣ್ಣು ಏನು ಸರ್ ಬೇಕು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ಅದು 2 ಕಣ್ಣು ಏನು ಇರೋದು ಗೊತ್ತಾ? ಒಂದು ಕೆಟ್ಟದ್ ನೋಡ್ಬೇಕು, ಒಂದು ಒಳ್ಳೇದ್ ನೋಡ್ಬೇಕಂತ. ಒಂದೇ ಕಣ್ಣಲ್ಲಿ 2 ನೋಡ್ಬೇಕು ಸರ್. ಒಂದೇ ಕಣ್ಣಲ್ಲಿ ಒಳ್ಳೇದನ್ನೇ ನೋಡ್ಬೇಕು ಸರ್. ಒಂದು ಕಣ್ಣಲ್ಲಿ ಒಳ್ಳೇದನ್ನೇ ನೋಡಿಸ್ಬೇಕು ಸರ್, ಒಳ್ಳೇದನ್ನೇ ಬಯಸ್ಬೇಕು, ಒಳ್ಳೇದನ್ನೇ ನೋಡ್ಬೇಕು ಸರ್. ಯಾಕಂದ್ರೆ ದೇವರು ಎಲ್ಲ 2 ಕೊಟ್ಟವನೆ. ಅದು ಎಲ್ಲ 2 ಕೊಟ್ಟಿರೋದು ಅದನ್ನ ನ್ಯಾಯವಾದ ರೀತಿಯಲ್ಲಿ ಬಳಸ್ಬೇಕು, ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಬಾರ್ದು. ಯಾಕೆ ಗೊತ್ತಾ? ದೇವರು ಇಲ್ಲ ಅಂತಾರ, ಪ್ರತಿಯೊಬ್ಬರು ದೇಹದೊಳು ದೇವ್ರವನೇ. ಹೌದು, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಇವಾಗ ಇಷ್ಟೊತ್ತು ನನ್ನ ಕಂಟೆಂಟ್ ಹಾಕಿರಲ್ಲ ಸರ್, ನೀವು ಹೇಳ್ರಿ ದೇವ್ರು ನಾನು ನಿಮ್ಮ ಒಂದು ಮಾತು ಹೇಳಿ ಸರ್, ನಿಮಗೆ ದೇವ್ರು ಎಲ್ಲಿದ್ದಾನೆ ನೀವು ಹೇಳಿ ಸರ್. ನಾನು ಹೇಳ್ತೀನಿ ದೇವ್ರು ನಮ್ಮ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತೀನಿ. ನಿಮ್ಮ ದೇವ್ರು ನಿಮ್ಮ ರೂಪದಲ್ಲಿ ಇದ್ದಾರೆ ಅಂತ ಕೇಳಿ ಸರ್, ಹೇಳಿ ಸರ್, ಎಲ್ಲಿದ್ದಾರೆ ಸರ್ ನಿಮ್ಮ ರೂಪದಲ್ಲಿ ಹೇಳಿ ಸರ್. ಮಾಡೋ ಒಳ್ಳೆ ಕೆಲಸದಲ್ಲಿ. ಅಲ್ಲ ದೇವಸ್ಥಾನದಲ್ಲಿದ್ದಾರೆ ದೇವರು. ದೇವ್ರಲ್ಲ, ದೇವಸ್ಥಾನದಲ್ಲಿ ಎಲ್ಲಿ ಬರುತ್ತೆ? ದೇವಸ್ಥಾನದಲ್ಲಿಲ್ಲ. ಹಂಗಾರೆ ಎಲ್ಲಿದ್ದಾನೆ ದೇವರು ನಿಮ್ಮ ಪ್ರಕಾರ? ಸರ್ ಒಂದೇ ಒಂದು ಮಾತು ಹೇಳ್ತೀನಿ, ದೇವ್ರು ನಿಮ್ಮ ಪ್ರತಿಯೊಬ್ಬರು ಮೈಯಲ್ಲೂ ದೇವ್ರವನೇ. ಅದನ್ನ ನಾವು ದುರುಪಯೋಗ ಪಡಿಸ್ಕೊಂಡು ಅಹಂಕಾರದಿಂದ ಮೆರಿತಾ ಇದೀವಿ. ದೇವ್ರು ತೋರಿಸ್ಲಾ ನಾನು ಎಲ್ಲಿದ್ದಾರೆ ಅಂತ? ಪ್ರತಿಯೊಬ್ಬರು ಮೈಯಲ್ಲೂ ಇದ್ದಾರೆ ದೇವ್ರು. ತೋರಿಸ್ಲಾ? ಕೈ ಕುಯ್ದ್ರೆ ರಕ್ತ ಬರುತ್ತೆ, ಅದ್ರ ಕೆಳಗಡೆ ನರ ಇರುತ್ತೆ, ಮಾಂಸ ಇರುತ್ತೆ. ಅದಕ್ಕೆ ಒಂದು ನರದ ಕೆಳಗಡೆ ಏನಿರುತ್ತೆ? ಮಾಂಸ ಇರುತ್ತೆ. ಪ್ರತಿಯೊಂದು ಅಡ್ಡ ಇರುತ್ತೆ ತಾನೆ. ಮೂಳೆಗೆ ಏನಿರುತ್ತೆ? ಮಾಂಸ ಇರುತ್ತೆ. ಪ್ರತಿಯೊಂದು ಅಡ್ಡ ಇರುತ್ತೆ. ಈ ಮೂಗಿ ಉಸಿರು ಹಿಡ್ಕೊಂತೀನಿ, ಅದಕ್ಕೇನು ಅಡ್ಡ ಐತೆ ಸರ್? ಏನೈತೆ? ಮೂಗಲ್ಲಿ ಉಸಿರು ಹಿಡ್ಕೊಂಡ್ರೆ ಶಾಶ್ವತ ನಿಂತ ಬಿಡುತ್ತೆ. ಅದೇ ಸರ್, ಉಸಿರೇ ದೇವ್ರು ಸರ್. ಅದು ಪ್ರತಿಯೊಂದಕ್ಕೂ ಮಾಂಸ, ರಕ್ತಕ್ಕೆ ಪ್ರತಿಯೊಂದು ಐತೆ. ಈ ಉಸಿರು ಐತೆ ಗಾಳಿಗೆ, ಅದಕ್ಕೆ ಯಾವುದು ಅಡೆತಡೆ ಇಲ್ಲ ಸರ್. ಒಂದೇ ಒಂದು ಸೆಕೆಂಡು ಆ ಗಾಳಿ ನಿಂತೋದ್ರೆ ಆ ಗಾಳಿನೇ ಸರ್ ದೇವರು, ವಾಯುನೇ ದೇವರು. ಅದು ನಿಂತೋದ್ರೆ ನಾವು ಇಲ್ಲ ಸರ್, ದೇವ್ರಿಗೆ ಇಲ್ಲ. ಅಷ್ಟರೊಳಗೆ ಇನ್ನು ಅವರಂಗಾಟ್ಲಿ ಹೆಂಗ್ ಸರ್ ಬೇಕು? ನಿಮ್ಮ ಪ್ರಕಾರ ಗಾಳಿ ದೇವರು? ಗಾಳಿ ದೇವರು ಅಷ್ಟೇ. ಅದಕ್ಕೇನು ಮಾಂಸ ಇಲ್ಲ, ಅದಕ್ಕೇನು ಅಡೆತಡೆ ಇಲ್ಲ ಸರ್. ಗಾಳಿ ಮೂಕೆಗೆ ಅಡೆತಡೆನೇ ಇಲ್ಲ. ಸ್ವಲ್ಪ ಯಾಮಾರಿದ್ರೆ ಗಾಳಿ ನಿಂತಂದ್ರೆ ಹೋಯ್ತು. ಇವಾಗ ಕೈ ಕುಯ್ದ್ರೆ ಬದುಕಿಸ್ಬೋದು. ಹಂಗಾದ್ರೆ ನಿಮ್ಮ ಪ್ರಕಾರ ಗಾಳಿ ದೇವ್ರಣ್ಣ? ಹೌದು. ಆಗಲ್ಲ, ಮನ್ಸಲ್ಲಿರೋದು ನಮ್ ಜ್ಯೋತಿ ಅಂದ್ರೆ ಗಾಳಿ, ಜ್ಯೋತಿ ಒಳಗಡೆ. ನಾನು ಗಾಳಿ ಅಂದ್ರೆ ಕಣ್ಣು ಕಾಣ್ತಾ ಸರ್, ಗಾಳಿ ಅಂದ್ರೆ ಜ್ಯೋತಿ ಒಳಗಡೆ ಜ್ಯೋತಿ. ಆ ಜ್ಯೋತಿ ಯಾರೋ ಕಾರಣ ಏನು? ಗಾಳಿ. ಆ ಗಾಳಿನೇ ನಿಂತೋದ್ಮೇಲೆ ಜ್ಯೋತಿಯಲ್ಲಿ ಇರುತ್ತೆ ಸರ್. ಜ್ಯೋತಿ ದೇವ್ರ ಹತ್ರಕ್ಕೆ ಹೋಗುತ್ತೆ ಸರ್, ಅಷ್ಟೇ ಸರ್. ಇವಾಗ ಆಯ್ತು, ಫೈನಲ್ ಏನಾದ್ರು ಸರ್ ದೇವ್ರನಗು ನನ್ನ 7 ಕೋಟಿ ಕನ್ನಡಿಗರೇ, ದೇವ್ರ ಸತ್ವಾಗಿ ಇಷ್ಟು ಕಷ್ಟ ಬಿದ್ದು ನನ್ನ ಬೆಳೆಸಿದಿರಿ. ಬೆಳೆಯೋದಕ್ಕೆ ಒಂದು ಕೈ ಚಪ್ಪಾಳೆ ಹೊಡೆದ್ರೆ ಸಾಲದು, 2 ಕೈ ಹೊಡೆದು ಚಪ್ಪಾಳೆ ಹೊಡೆದು ನನಗೆ ಬೆಳಕು ಎಕ್ಸಿದಿರಿ ನಾವು. ನನಗೆ ದುಃಖ ಆಗ್ತಾರದು, ಖುಷಿಗೋಸ್ಕರ ದುಃಖ ಆಗ್ತಾರದು ದೇವ್ರನಿಗೂ. ದುಃಖ ಅಂದರೆ ಎಲ್ಲ ದುಃಖದಿಂದ ಹೇಳ್ತಾರೆ ಅಂತಲ್ಲ, ನನ್ನ ಖುಷಿಗೆ ತಡೆಕಾಣಕ್ಕಾಗ್ಲಾರ್ದ್ರೆ ಹೇಳ್ತಾ ಇದ್ದೀನಿ. ದೇವರು ನನ್ನ ಈ ಬೆಳೆಸಿದಿರಿ, ದೇವ್ರಿಗೂ ಬೆಳೆಸಿದಿರಿ, ನಿಮ್ಮ ಪ್ರಸಾದ ನನಗೆ ಕೊಟ್ಟಿದ್ದೀರಿ. ಈಗಲೂ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂತ ನನ್ನ ಆಸೆ. ಓಟ್ ಹಾಕಿ, ಪ್ರತಿಯೊಬ್ಬರು ಓಟ್ ಹಾಕಿ ಗೆಲ್ಲಿಸಿ ನಾನು ಬಿಗ್ ಬಾಸ್ಗೆ ಹೋಗಿ ಸಾಧನೆ ಮಾಡಿ ದೇವರು ನಾನು ಏನು ಹೇಳ್ತೀನೋ ಅದನ್ನು ಪ್ರತಿಯೊಬ್ಬರಿಗೂ ದಾನ ಧರ್ಮ ಮಾಡೋಣ. ಖುಷಿಯಾಗಿ ಎಲ್ಲರ ಜೊತೆಲಿ ಹಂಚ್ಕೊಂಡು ತಿನ್ನಬೇಕು. ಒಬ್ಬರು ತಿಂದರೆ ಕಸ, 10 ಜನ ತಿಂದರೆ ಅನ್ನ ಇದ್ದಂಗೆ. ಅದು ದೇವ್ರನಿಗೆ ಎಲ್ಲರ ಜೊತೆಲಿ ಭಾಗವಹಿಸ್ಬೇಕಂತ ಆಸೆ. ನನಗೆ ಸಪೋರ್ಟ್ ಮಾಡಿ ನಾನು ಬಿಗ್ ಬಾಸ್ಗೆ ಹೋಗಂಗೆ ನನಗೆ ದಾರಿ ತೋರಿಸಿ. ಅದೇ ಥರ ನಾನು ದೇವ್ರನಿಗೆ ಬೇಡ್ಕೊಳ್ತಾ ಇದ್ದೀನಿ, ಇವತ್ತು ಬೇಡ್ಕೊತಿದ್ದೀನಿ. ಎಷ್ಟು ವರ್ಷ ಆದ್ರೂ ನೀವೇ ನನಗೆ ಬಾಸ್. ಯಾರು ಗೊತ್ತಾ? 7 ಕೋಟಿ ಕನ್ನಡಿಗರೇ ನನಗೆ ಬಾಸು. ದೇವ್ರ ಸತ್ವಾಗಿ ಹೇಳ್ತೀನಿ, ಬಾಸ್ ಅವ್ರ ಬಾಸು ಇವ್ರ ಬಾಸ್ ನಾನು ಹೇಳ್ತಾ ಇಲ್ಲ. ನನ್ನ 7 ಕೋಟಿ ಕನ್ನಡಿಗರೇ ಪ್ರತಿಯೊಬ್ಬರು ಭಾಷೆ, ನನಗೆ ಪ್ರತಿಯೊಬ್ಬರು ಭಾಷೆ ಗುರು. ನನಗೆ ಓಟ್ ಹಾಕಿ ಬೆಳೆಸಿ ಅದೇ ಥರ ಪ್ರೋತ್ಸಾಹ ಕೊಡಿ, ನನ್ನ ಮುಂದುವರಿಸಿ ದಾರಿ ಮಾಡಿಕೊಡಿ. ನನಗೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ದಾರಿ ಮಾಡಿಕೊಡಿ. ಹಂಗಲ್ಲ ಚಿಕ್ಕ ಸೌಕರ್ಯ ಅಂತೆ. ನಾನು ಹೋಗಿ ಜಾಗದಲ್ಲಿ ತೋರಿಸ್ತೀನಿ ಬನ್ನಿ ಸರ್. ನಾನು ಗಾರೆ ಕೆಲಸ ಮಾಡ್ತೀನಿ, ಸಿಮೆಂಟ್ ಕೆಲಸ, ಪೇಂಟ್ ಹೊಡಿತೀನಿ. ಡೈಲಿ ಏನು ಮಾಡ್ತೀರಾ ಸರ್? ಸುಮ್ಮನೆ 40 ಲೀಟ್ರ್ ಕ್ಯಾನ್ ಎತ್ತೀನಿ. ಹಾಲಿನ ಡೈರಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಸರ್. ಹಾಲಿನ ಡೈರಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಡೈರಿ ಕೆಲಸ ಬಿಟ್ಟು ಅದು ಏನು ಮಾಡ್ತೀರಾ? ಈ ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಸರ್. ದಿನ ನೀರು ಹೊಡ್ಯಕ್ಕೆ, ಟ್ಯಾಕ್ಟ್ರಿಗೆ ನೀರು ಹೊಡ್ಯಕ್ಕೆ ಹೋಗ್ತೀನಿ. ಟ್ಯಾಕ್ಟರ್ ಓಡಿಸ್ತೀರಣ್ಣ? ಹ್ಞೂ, ಟ್ಯಾಕ್ಟ್ರ್ ಓಡಿಸ್ತೀವಿ ಸರ್. ಗಾರೆ ಕೆಲಸ ಮಾಡಕ್ಕೆ ಹೋಗ್ತೀನಿ. ಮನೆ ಯಾವ್ದಾದ್ರು ಪೇಂಟ್ ಹೊಡ್ಯಕ್ಕಿದ್ರೆ ಪೇಂಟ್ ಹೊಡ್ಯಕ್ಕೆ ಹೋಗ್ತೀನಿ. ಇತ್ತೀಚೆಗೆ ಯಾಕಣ್ಣ ರೀಲ್ಸ್ ಕಮ್ಮಿ ಮಾಡಿದ್ರ? ಇತ್ತೀಚೆಗೆ ಕೆಲಸ ಜಾಸ್ತಿ ಸರ್. ದೇವ್ರನಿಗೂ ನನ್ನ ಕೆಲಸ ಜಾಸ್ತಿ. ನನಗೆ ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀರಾ ತಿಂಗಳಿಗೆ? ಇಲ್ಲ ಸರ್, ಸೋಷಿಯಲ್ ಮೀಡಿಯಾನಿಂದ
ಪ್ರಮೋಷನ್ ಕರೀತಾರೆ ಸರ್, ಪ್ರಮೋಷನ್ಗೆ ಕರೀತಾರೆ. ನನ್ನ ಇನ್ಸ್ಟಾಗ್ರಾಮ್ನಿಂದಾಗಲಿ, ಫೇಸ್ಬುಕ್ನಿಂದಾಗಲಿ, ಯೂಟ್ಯೂಬ್ನಿಂದಾಗಲಿ, ನಾನು ಸೋಷಿಯಲ್ ಮೀಡಿಯಾನಿಂದ ನಾನು ₹1 ನಾನು ತಗೊಂಡಿಲ್ಲ ಸರ್ ಇವತ್ತಿನವರೆಗೂ. ನಾನು ಇಲ್ಲ ಸರ್, ನನಗೆ ₹1 ಇಲ್ಲ ಬರ್ತಾಯಿಲ್ಲ ಸರ್ ನನಗೆ. ಅಂದರೆ ನಾನು ಎಲ್ಲರೂ ಅದೇ ಥರ ಪ್ರೋತ್ಸಾಹ ಕೊಡ್ತಾರೆ, ಬೆಳೆಸ್ತವ್ರೆ. ಒಂದು ವೀಡಿಯೋ ಹಾಕಿದ್ರೆ ನಗಿತಾರೆ. ಕಾಮೆಂಟ್ ಹಾಕೋರು, ಕೆಟ್ಟದಾಗ ಕಾಮೆಂಟ್ ಹಾಕೋರು ನನಗೆ ಅಣ್ಣ ತಮ್ಮಂದ್ರೆ, ಒಳ್ಳೆಯವರು ಅಣ್ಣ ತಮ್ಮಂದ್ರೆ, ಕೆಟ್ಟದಾಗ ಕಾಮೆಂಟ್ ಹಾಕೋರು ನನಗೆ ಅಣ್ಣ ತಮ್ಮಂದ್ರೆ ಸರ್. ನಾನು ಯಾರನ್ನೂ ಕಮೆಂಟ್ ಹಾಕ್ತಾರೆ ಮಂಜಣ್ಣ ನಿಮಗೆ. ಹೌದು ಸರ್, ಅಂದರೆ ಅವ್ರು ಕಾಮೆಂಟ್ ಹಾಕಿದ್ರೆ ಸರ್ ದೇವ್ರು ನಾನು ಬೆಳೆಯೋಕ್ಕೆ ಕಾರಣ. ಯಾಕಂದರೆ ನಾವು ಸಂಜೆ ಮೊಬೈಲ್ ನೋಡ್ಕೊ ಬಂದರೆ ಅವ್ರು ನಾನು ಬೈದರೆ ಸರ್ ನಾನು ವರ ಸರ್. ಅವರು ಕೆಟ್ಟದಾಗ ಕಾಮೆಂಟ್ ಹಾಕಿದರೆ ನನಗೆ ವರ ಸರ್ ದೇವ್ರನಿಗೂ. ನಾನು ಏನು ಯಾವತ್ತೂ ತಪ್ಪು ತಿಳ್ಕೊಳಕ್ಕೆ ಹೋಗೋದು ಇಲ್ಲ ಸರ್. ಇವತ್ತಿನವರೆಗೂ ನಾನು ಚೆನ್ನಾಗಿರ್ಬೇಕು ಕಾರಣನೇ ನಾವು 7 ಕೋಟಿ ಕನ್ನಡಿಗರು ಸರ್ ದೇವ್ರನಿಗೂ. ಇಲ್ಲರಿ ಯಾವಾಗಲೂ ಬೀದಿ ಫಲ ಬಿಡ್ತಿದ್ದೆ.